ಜೀವನದಲ್ಲಿ ಬಹಳಷ್ಟು ಜನರು ಒಂದು ತಪ್ಪು ಮಾಡುತ್ತಾರೆ. ಅವರು ತಮ್ಮ ಸಂತೋಷವನ್ನು, ತಮ್ಮ ಆತ್ಮವಿಶ್ವಾಸವನ್ನು, ತಮ್ಮ ಭವಿಷ್ಯವನ್ನು ಇನ್ನೊಬ್ಬರ ಕೈಯಲ್ಲಿ ಇಡುತ್ತಾರೆ. ಯಾರಾದರೂ ಒಬ್ಬರು ನಮ್ಮನ್ನು ಅರ್ಥಮಾಡಿಕೊಳ್ಳಬೇಕು, ನಮ್ಮನ್ನು ಬೆಂಬಲಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ನಿಜವಾದ ಸತ್ಯ ಏನೆಂದರೆ, ಈ ಜಗತ್ತಿನಲ್ಲಿ ಯಾರೂ ನಿಮ್ಮ ಜೀವನವನ್ನು ಕಟ್ಟಿಕೊಡುವುದಿಲ್ಲ. ಎಲ್ಲರೂ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನಿಮ್ಮನ್ನು ನೀವು ಎತ್ತಿಕೊಳ್ಳಬೇಕು. ನೀವು ನಿಮ್ಮನ್ನು ನೀವು ನಂಬಬೇಕು. ಒಂಟಿತನ ಎಂದರೆ ಬಹಳ ಜನರಿಗೆ ಭಯ. ಅವರು ಒಂಟಿಯಾಗಿರೋದನ್ನು ತಪ್ಪಿಸಿಕೊಳ್ಳಲು ಯಾವಾಗಲೂ ಯಾರಾದರೂ ಜೊತೆ ಇರಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರು, ಫೋನ್, ಸೋಷಿಯಲ್ ಮೀಡಿಯಾ, ಮಾತನಾಡೋವರು ಏನಾದರೂ ಇರಲಿ, ಆದರೆ ಒಂಟಿತನ ಬೇಡ ಅಂತ ಯೋಚಿಸುತ್ತಾರೆ. ಆದರೆ ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಒಂಟಿತನ ಒಂದು ಶಿಕ್ಷೆ ಅಲ್ಲ, ಅದು ಒಂದು ಶಕ್ತಿ. ಒಂಟಿತನದಲ್ಲಿ ನೀವು ನಿಮ್ಮನ್ನು ನೀವು ಕಂಡುಕೊಳ್ಳಬಹುದು. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಗುರಿಗಳು ಸ್ಪಷ್ಟವಾಗುತ್ತವೆ. ನೀವು ಜನರ ಮೇಲೆ ಅವಲಂಬನೆ ಇಟ್ಟರೆ ನಿಮ್ಮ ಮನಸ್ಸು ದುರ್ಬಲವಾಗುತ್ತದೆ. ಯಾರಾದರೂ ನಿಮ್ಮನ್ನು ಮೆಚ್ಚಿದರೆ ನೀವು ಖುಷಿ, ಯಾರಾದರೂ ನಿರ್ಲಕ್ಷಿಸಿದರೆ ನೀವು ದುಃಖ. ನಿಮ್ಮ ಭಾವನೆಗಳ ನಿಯಂತ್ರಣ ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ಇನ್ನೊಬ್ಬರ ಕೈಯಲ್ಲಿ ಇರುತ್ತದೆ. ಇದು ಜೀವನವಲ್ಲ, ಇದು ಬಂಧನ. ನೀವು ಸ್ವತಂತ್ರವಾಗಿರಬೇಕು. ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ ಇರಬೇಕು. ನಿಮ್ಮ ಆತ್ಮವಿಶ್ವಾಸ ನಿಮ್ಮೊಳಗಿಂದ ಬರಬೇಕು. ಒಂಟಿತನ ನಿಮಗೆ ಒಂದು ದೊಡ್ಡ ಅವಕಾಶ. ಅಲ್ಲಿ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಯಾರೂ ನಿಮ್ಮ ಗುರಿಗಳನ್ನು ಪ್ರಶ್ನಿಸುವುದಿಲ್ಲ. ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಕೊಡಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗೋದು ಇದೇ ಸಮಯದಲ್ಲಿ. ನೀವು ಶಾಂತವಾಗಿ ನಿಮ್ಮನ್ನು ಬಿಲ್ಡ್ ಮಾಡಿಕೊಳ್ಳಬಹುದು. ನೀವು ನಿಮ್ಮ ದುರ್ಬಲತೆಗಳನ್ನು ಬಲವಾಗಿಸಿಕೊಳ್ಳಬಹುದು. ನೀವು ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಪ್ಲಾನ್ ಮಾಡಬಹುದು. ನೀವು ಒಂಟಿಯಾಗಿದ್ದಾಗ ನೀವು ಏನು ಮಾಡುತ್ತೀರಿ ಅನ್ನೋದು ತುಂಬಾ ಮುಖ್ಯ. ನೀವು ಸಮಯವನ್ನು ವ್ಯರ್ಥ ಮಾಡುತ್ತೀರಾ ಅಥವಾ ನಿಮ್ಮ ಮೇಲೆ ಕೆಲಸ ಮಾಡುತ್ತೀರಾ? ನೀವು ನಿಮ್ಮ ಭವಿಷ್ಯವನ್ನು ಕಟ್ಟುತ್ತೀರಾ ಅಥವಾ ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತೀರಾ? ಇದೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಯಾರೂ ನೋಡದಾಗ ನೀವು ಮಾಡಿದ ಕೆಲಸವೇ ಒಂದು ದಿನ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಒಂಟಿತನದಲ್ಲಿ ನೀವು ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ದುರ್ಬಲತೆಗಳನ್ನು ಅರ್ಥಮಾಡಿಕೊಳ್ಳಿ. ನೀವು ಯಾವ ರೀತಿಯ ಜೀವನ ಬೇಕು ಅಂತ ನಿಮ್ಮನ್ನು ನೀವು ಕೇಳಿ. ಈ ಪ್ರಶ್ನೆಗಳು ನಿಮ್ಮನ್ನು ಬದಲಾಯಿಸುತ್ತವೆ. ನೀವು ನಿಮಗೆ ನೀವು ಸತ್ಯವಾಗಿರಬೇಕು. ಇತರರಿಗೆ ತೋರಿಸಲು ನೀವು ನಟಿಸಬಹುದು, ಆದರೆ ನಿಮ್ಮಿಂದ ನಿಮ್ಮನ್ನು ಮೋಸ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಶಸ್ವಿಗಳು ಯಾವಾಗಲೂ ಒಂಟಿತನವನ್ನು ಬಳಸಿಕೊಂಡಿರುತ್ತಾರೆ. ಅವರು ಜನರ ಜೊತೆ ಸಮಯ ಕಳೆಯುವುದಕ್ಕೆ ನೋಡಿ ತಮ್ಮ ಗುರಿಗಳ ಮೇಲೆ ಕೆಲಸ ಮಾಡುತ್ತಾರೆ. ಅವರು ತಮ್ಮ ಸಮಯವನ್ನು ಕಾಪಾಡುತ್ತಾರೆ. ಅವರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೆ. ಅವರು ತಮ್ಮ ಕನಸುಗಳಿಗೆ ಪ್ರಾಮುಖ್ಯತೆ ಕೊಡುತ್ತಾರೆ. ಅದಕ್ಕೆ ಅವರು ಇತರರಿಂದ ವಿಭಿನ್ನವಾಗಿರುತ್ತಾರೆ. ನೀವು ಕೂಡ ಅದೇ ಮಾಡಬೇಕು. ನಿಮ್ಮ ಜೀವನವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಸಹಾಯ ಮಾಡುವವರು ಇದ್ದರೆ ಒಳ್ಳೆಯದು, ಆದರೆ ಇಲ್ಲದಿದ್ದರೂ ನೀವು ನಿಲ್ಲಬಾರದು. ನೀವು ನಿಮ್ಮ ದಾರಿಯನ್ನು ನೀವು ನಿರ್ಮಿಸಬೇಕು. ನೀವು ನಿಮ್ಮ ಕಥೆಯನ್ನು ನೀವು ಬರೆಯಬೇಕು. ಜನರ ಮೇಲೆ ಅವಲಂಬನೆ ಇರುವುದನ್ನು ಬಿಡಿ. ಅವರು ಯಾವಾಗಲೂ ನಿಮ್ಮ ಜೊತೆಗೆ ಇರೋದಿಲ್ಲ. ಕೆಲವರು ನಿಮ್ಮ ಬದುಕಿನಲ್ಲಿ ಬರುತ್ತಾರೆ, ಕೆಲವರು ಹೋಗುತ್ತಾರೆ, ಆದರೆ ನೀವು ಮಾತ್ರ ನಿಮ್ಮ ಜೊತೆ ಇರುತ್ತೀರಿ. ಆದ್ದರಿಂದ ನಿಮ್ಮನ್ನು ಬಲವಾಗಿ ಮಾಡಿ. ನಿಮ್ಮ ಮನಸ್ಸನ್ನು ಬಲವಾಗಿ ಮಾಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ. ಒಂಟಿತನದಲ್ಲಿ ನೀವು ಶಾಂತಿಯನ್ನು ಕಂಡುಕೊಳ್ಳಬಹುದು. ಆ ಶಾಂತಿ ನಿಮ್ಮ ಶಕ್ತಿಯಾಗುತ್ತದೆ. ಆ ಶಕ್ತಿ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ನೀವು ನಿಧಾನವಾಗಿ ಬೆಳೆಯುತ್ತೀರಿ. ನೀವು ಯಾರಿಗೂ ಹೇಳದೆ ಪ್ರೋಗ್ರೆಷನ್ ಮಾಡುತ್ತೀರಿ. ಒಂದು ದಿನ ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ನೀವು ನಾಯ್ಸ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಕೆಲಸವನ್ನು ಮಾಡಬೇಕು. ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು. ಜನರು ನಿಮ್ಮನ್ನು ನೋಡುತ್ತಾರೆ, ನಿಮ್ಮ ಯಶಸ್ಸನ್ನು ಗಮನಿಸುತ್ತಾರೆ. ಆಗವರು ನಿಮ್ಮನ್ನು ಕೇಳುತ್ತಾರೆ, ನೀನು ಹೇಗೆ ಸಾಧಿಸಿದೆ ಅಂತ. ಆಗ ನೀವು ಹೃದಯದಲ್ಲಿ ಒಂದು ಸ್ಮೈಲ್ ಮಾಡುತ್ತೀರಿ, ಏಕೆಂದರೆ ನೀವು ಗೊತ್ತು, ನೀವು ಅದನ್ನು ಒಂಟಿತನದಲ್ಲಿ ಕಟ್ಟಿಕೊಂಡಿದ್ದೀರಿ. ಜೀವನದಲ್ಲಿ ದೊಡ್ಡ ಗೆಲುವುಗಳು ಕ್ರೌಡ್ನಲ್ಲಿ ಬರೋದಿಲ್ಲ, ಅವು ಸೈಲೆನ್ಸ್ನಲ್ಲಿ ಹುಟ್ಟುತ್ತವೆ. ನೀವು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ ಸಮಯವೇ ನಿಮ್ಮ ಫ್ಯೂಚರನ್ನು ನಿರ್ಮಿಸುತ್ತದೆ.
ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ನಾಳೆಯನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಈಗಲೇ ಒಂದು ನಿರ್ಧಾರ ಮಾಡಿ. ಜನರ ಮೇಲೆ ಅವಲಂಬನೆ ಇರುವುದನ್ನು ಬಿಡಿ. ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಮಾಡಿ. ಪ್ರತಿದಿನ ಸ್ವಲ್ಪ ಹೊಳೆವೋ ಮುಂದೆ ಹೋಗಿ. ನೀವು ನಿಲ್ಲಬೇಡಿ. ಒಂಟಿತನವನ್ನು ಭಯಪಡಬೇಡಿ. ಅದನ್ನು ಅಳವಡಿಸಿಕೊಳ್ಳಿ. ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿ. ನೀವು ಒಂಟಿಯಾಗಿ ನಿಲ್ಲಲು ಕಲಿತರೆ ಯಾರೂ ನಿಮ್ಮನ್ನು ಕದಲಿಸಲು ಸಾಧ್ಯವಿಲ್ಲ. ನೀವು ಒಳಗಿನಿಂದ ಬಲವಾಗುತ್ತೀರಿ. ನೀವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಹುದು. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಅದನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಸಮಯ ಅಮೂಲ್ಯ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ನೀವು ಇಂದು ಮಾಡಿದ ಕಷ್ಟವೇ ನಾಳೆ ನಿಮ್ಮ ಯಶಸ್ಸಾಗುತ್ತದೆ. ಕೊನೆಗೆ ಒಂದು ಸತ್ಯ ನೆನಪಿಡಿ. ಯಾರೂ ನಿಮ್ಮನ್ನು ಉಳಿಸಲು ಬರೋದಿಲ್ಲ. ಯಾರೂ ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಬರೋದಿಲ್ಲ. ನೀವು ಮಾತ್ರ ಮಾಡಬಹುದು. ನೀವು ಮಾತ್ರ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ಎದ್ದೇಳಿ. ನಿಮ್ಮ ಮೇಲೆ ಕೆಲಸ ಮಾಡಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಗುರಿಗಳ ಮೇಲೆ ಫೋಕಸ್ ಮಾಡಿ. ಒಂಟಿತನವನ್ನು ಎಂಬ್ರೇಸ್ ಮಾಡಿ. ಅದು ನಿಮ್ಮನ್ನು ನೀವು ಆಗಬೇಕಾದ ವ್ಯಕ್ತಿಯಾಗಿ ರೂಪಿಸುತ್ತದೆ. ಒಂದು ದಿನ ನೀವು ಹಿಂದೆ ನೋಡುತ್ತೀರಿ. ನೀವು ತೆಗೆದುಕೊಂಡಾಗ ಈ ನಿರ್ಧಾರವೇ ನಿಮ್ಮ ಜೀವನವನ್ನು ಬದಲಾಯಿಸಿತು ಎಂದು. ನೀವು ಹೆಮ್ಮೆಪಡುತ್ತೀರಿ. ನೀವು ಒಂಟಿತನವನ್ನು ಆಯ್ಕೆ ಮಾಡಿದ್ದಕ್ಕೆ. ನೀವು ಸ್ವತಂತ್ರವಾಗಿದ್ದಕ್ಕೆ. ನೀವು ನಿಮ್ಮನ್ನು ನೀವು ನಂಬಿದ್ದಕ್ಕೆ. ಜನರ ಮೇಲೆ ಅವಲಂಬನೆ ಬಿಡಿ. ಒಂಟಿತನವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಜೀವನವನ್ನು ನೀವು ನಿರ್ಮಿಸಿ. ನೀವು ಒಂಟಿಯಾಗಿ ಆರಂಭಿಸಿದ ಈ ಪ್ರಯಾಣವೇ ಒಂದು ದಿನ ನಿಮ್ಮನ್ನು ಅಸಾಧಾರಣ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.